ನಮ್ಮ ಪ್ರಸಾದ ಹುಬ್ಬಳ್ಳಿಯ ಮಗ, ಶಾಸಕರಾದರೂ ಕಿಂಚತ್ತು ಅಹಂ ಇಲ್ಲ, ಬಡವರ ಬಂಧು ಇವರ ಗುಣಗಾನವೆಲ್ಲ. ನಮಸ್ಕಾರ, ನಾನು ಅನಿತಾ ಅಶೋಕ್ ಜೋಡಿ. ನಮ್ಮ ಸಾಹೇಬ್ರ ಬಗ್ಗೆ, ನಮ್ಮ ಪ್ರಸಾದಬ್ಬಯ್ಯ ಸಾಹೇಬ್ರ ಬಗ್ಗೆ ಹೇಳಬೇಕಂತ ಹೇಳಿದರೆ ತುಂಬ ಇದೆ. ಅವರು ನಮಗೆ ಅಣ್ಣನಿದ್ದಂತೆ. ಅವರು ಕಷ್ಟ ಕಾಲದಲ್ಲಿ ಇರೋರಿಗೆ ಎಲ್ಲರಿಗೂ ತುಂಬ ಸಹಾಯ ಮಾಡಿದ್ದಾರೆ. ದೇವರಾಜ ಅರಸದ ಲೋನ್ ಅಂತ ಹೇಳಿ ಕೊಡಿಸಿದ್ದಾರೆ. ಮತ್ತು ಅಂಗವಿಕಲರಿಗೆ ವೀಲ್ ಚೇರ್ ವಿತರಣೆ ಮಾಡಿದ್ದಾರೆ. ಹಾಗೆ ಮನೆಯಲ್ಲಿ ಆವಾಗ ತುಂಬ ನೀರು ಹೊಕ್ಕಿದ್ದಾಗ ಎಲ್ಲರಿಗೂ ಸಹಾಯಧನ ಕೊಟ್ಟರು. ಆಮೇಲೆ ಮಕ್ಕಳಿಗಾಗಿ ಸಹಾಯಧನ. ಆಮೇಲೆ ಏನೈತಿ, ತುಂಬ ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದರೆ ಮಾತೇ ಬರಲ್ಲ, ಅಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ. ಯಾವುದೇ ಕೆಲಸ ಅಂಥೇಳಿ ಬಂದರೂ ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಎಲ್ಲರಿಗೂ ವೈಯಕ್ತಿಕವಾಗಿ ಅಂತಲ್ಲ, ಎಲ್ಲ ವಿಷಯದಲ್ಲೂ ಅವರು ಅಣ್ಣನಾಗಿ ಪ್ರೀತಿ ತೋರ್ತಾ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಹೆಸರುವಾಸಿಯಾಗಿದ್ದಾರೆ. ಹೀಗೆ ಒಳ್ಳೆಯದಾಗಲಿ ಅಂಥೇಳಿ ನಾವು ಆಸೆ ಮಾಡ್ತೀವಿ. ಮತ್ತು ಅವರು ಚಿಕಿತ್ಸಾ ಶಿಬಿರವನ್ನು ಅಂಥೇಳಿ ಏರ್ಪಡಿಸಿದ್ದಾರೆ. ಮತ್ತು ಅವರು ಅನೇಕ ಥರದ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ಹಾಗಾಗಿ ನಾನು ಒಂದು ಹಾಡಿನ ಮುಖಾಂತರ ಹೇಳಬೇಕಂತ ಇಷ್ಟಪಡ್ತೀನಿ. ನಮ್ಮ ಪ್ರಸಾದ ಹುಬ್ಬಳ್ಳಿಯ ಮಗ, ಶಾಸಕರಾದರೂ ಕಿಂಚತ್ತು ಅಹಂ ಇಲ್ಲ, ಬಡವರ ಬಂಧು ಇವರ ಗುಣಗಾನವೆಲ್ಲ. ನಮ್ಮ ಪ್ರಸಾದ ಹುಬ್ಬಳ್ಳಿಯ ಮಗ, ಅಣ್ಣನಾಗಿ ಎಲ್ಲರಿಗೂ ಪ್ರೀತಿಯ ತೋರುವ, ಮನೆ ಮಗನಾಗಿ ಸ್ವತಃ ಸೇವೆಯ ಮಾಡುವ, ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಪಾಲು ಎಂಬ ತತ್ವ ಇವರದೇ ಕೊನೆಯವರೆಗೂ. ಮೊನ್ನೆ ತಾನೇ ಎಲ್ಲರಿಗೂ ಅವರು ಮನೆಗಳನ್ನು ವಿತರಣೆ ಮಾಡಿದರು. ಹಾಗಾಗಿ ಎಲ್ಲರೂ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ನಮಗೂ ಸಹ ಬಂದಿದೆ, ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.